ಅನ್ನನೇ ತಿನ್ಬೇಕು, ಅದು ನೆನಪಲ್ಲಿರಿ. ರೈತ ಬೆಳೆದಿದ್ದನ್ನೇ ತಿನ್ಬೇಕು. ಮಲೆನಾಡು ರಕ್ಷಣೆ ಮಾಡ್ತಿದ್ರಲ್ಲ 100% ಸರ್, ರೈತ ಪರವಾಗಿ ನಿಲ್ತೀನಿ. ಮಲೆನಾಡಿನ ರೈತ ಪರವಾಗಿ ನಿಲ್ತೀನಿ. ನಾನು ನಿಲ್ತೀನಿ ಸರ್. ನಿಂತಿರೋದು ನೋಡಿದ್ದೀನಿ. ಹ್ಞೂ ಕಣ್ರಿ, ನಾನು ನೋಡಿದ್ದೀನಿ ಎಲ್ಲದನ್ನು ನೋಡಿದ್ದೀನಿ. ದಿನ ರಾತ್ರಿ ಮರ ಹೋಗ್ತಾ ಇರೋದು ನೋಡಿದ್ದೀನಿ. ಎಷ್ಟು ಹೋಗ್ತಾ ಇದೆ, ಎಷ್ಟು ಬೇಕು ಅದನ್ನ ಮಾಡಿ ಅರಣ್ಯ ನಾಶ ಮಾಡಿಸ್ತಾ ಇದ್ದೀರಾ. ಒಂದೇ ಒಂದು ಮರ, ಅಕ್ಕಿ ಮರ, ಗೋಣಿ ಮರ ತೆಗೆದ್ರು, ಅರಣ್ಯ ನಾಶ ಮಾಡ್ಬೇಕು. ಒಂದು ಮರ ತೆಗೆದ್ಬಿಟ್ಟು ಸೈಡ್ ಲೇಔಟ್ ಮಾಡ್ತಾರೆ. ರೈತನ ಜಮೀನು ನಾವು ತಗೊಳ್ತೀವಿ, ತಗೊಳ್ಳೇಬೇಕು ಅಂತಾನೆ. ರೈತನ ಜಮೀನ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಈಗಲೂ ಹೇಳದೆ, ನಾಡು ಮನೆ ಟೀ ಎಸ್ಟೇಟ್ ಅಲ್ಲಿ ಇವತ್ತಿಗೂ 600 ಇಂದ 700 ಎಕರೆ ಇದೆ. ಯಾಕೆ ದೊಡ್ಡದು ಕೈ ಹಾಕಲ್ಲ? ಬಿಡಿಸಿ ಫಾರೆಸ್ಟ್ ಒತ್ತುವರಿನ ಬಿಡಿಸಿ, ಕರೀರಿ, ನನ್ನನ್ನು ಕರೀರಿ, ಬರ್ತೀನಿ ಸರ್, ನಾನು ಬರ್ತೀನಿ, ಕರೀರಿ, ನಮ್ಮ ಸಪೋರ್ಟ್ನು ಕೊಡ್ತೀವಿ, ಬಿಡಿಸಿ. ಅದಕ್ಕೆ ನಾವು ಒಪ್ಕೊಂತೀವಿ. ಯಾರೋ ಬಡವ 1-2 ಎಕರೆ ಜಮೀನ ಅವ್ನು ಹಿಡುವಳಿ ಜಾಗದಲ್ಲಿ ಅವ್ನು ಕೂತಿದ್ದಾನೆ ಅಂದ್ರು ಅದು ನಂದು ಅಂತ ಬರ್ತಾರಲ್ಲ, ತಪ್ಪಲ್ವಾ ಸರ್? ತಪ್ಪಲ್ವಾ ಸರ್? ಅದು ಪಕ್ಕ ಪೋಡಾಗಿದೆ ಜಾಗ. ನಾಳೆ ಮಾಡ್ಕೊಡಿ, ಯಾರು ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ವಿ ಸರ್. ಸರ್ಕಾರ ಜಾಯಿಂಟ್ ಸರ್ಟಿಫಿಕೇಟ್ ಕೊಟ್ಟಿದೆ ಸರ್. ಕೊಡಿ ಸರ್, ನಾನು ಅದನ್ನ ಹೇಳ್ತೇನೆ. ನಾನು ಅಲ್ಲಿಗೆ ಬರಲ್ಲ ಸರ್, ನೀವು ನಮ್ಮ ಜಮೀನಿಗೆ ಬಂದಿದ್ದೀರಾ, ನೀವು ಕೊಡಿ ಸರ್. ನಾವು ನಮ್ಮ ಜಮೀನಲ್ಲಿ ಇಲ್ಲ, ನಮ್ಮ ಜಮೀನಲ್ಲಿ ನೀವಿದ್ದೀರಾ. ಸರ್ಕಾರ ಮಾಡ್ಕೊಟ್ಟಿದೆ, ಕಂದಾಯ ನಾವು ಮಾಡಿದ್ವಿ, ಸಾಗರ್ ಮಾಡಿದ್ದಾರೆ, ಇಲ್ಲಿ ನಾವು ಮಾಡಕ್ಕಾಗುತ್ತಾ? ನೀವು ಜಾಗದ್ದು ನಿಮ್ದಲ್ಲ, ಇದು ನಿಮ್ದಲ್ಲ. ನಾನು ರೈತರ ಪರ ಸರ್, ನಾನು ರೈತರ ಪರವಾಗೇ ಬರೋದು. ನಾನು ರೈತರ ಬೆಳೆದ ಅನ್ನ ತಿಂತ ಇದ್ದೀನಿ, ನಾನು ರೈತರ ಪರವಾಗಿರ್ತೀನಿ. ಹೌದು, ನಾನು 2 ವರ್ಷ ಅಧಿಕಾರಿ ಆಗ್ಬಿಟ್ಟಿಲ್ಲ. 2 ವರ್ಷ ಆಗಿ ಹೋದ್ರೆ ಈ ಕಾರ್ಡ್ನ ನಿಮಗ್ ಬಿಟ್ಟು ಹೋಗ್ತೀನಿ, ಹೋಗ್ಬಿಟ್ಟು ನನ್ನ ಮನೆಗೆ ತಗೊಂಡು ಸರ್. ನಾನು ತಗೊಂಡೋಗಲ್ಲ ಸರ್. ರೈತ ಬೆಳೆಯೋದಕ್ಕೆ ಅನ್ನ, ದೇಶಕ್ಕೆ ಅವನ ಕಾಫಿ ಬೆಳೆದ್ರು ನನ್ನ ಬೆಳೆ ಬೆಳೆದು ಅವನ ಒಬ್ಬನೇ ತಿನ್ನಲ್ಲ, ರೈತ ಒಬ್ಬನೇ ತಿನ್ನಲ್ಲ. ಬೆಳೆದ್ಬಿಟ್ಟು ಒಂದು ತುಂಡು ಮರ ತಗೊಂಡೋಗಿದ್ದು ಕೇಳಿ ಸರ್. ಹೇಳಿ ಸರ್, ನೀವು ಆನೆ ಗೀನೆ ಬಂದಾಗ ಕೆಲವು ಟೈಮಲ್ಲಿ ನೀವು ಬರೋದು ಎಷ್ಟೋ ಹೊತ್ತಿಗೆ ಬರ್ತೀರಾ. ಆ ಟೈಮಿಗೆ ನಾವೆಲ್ಲ ನಿಂತ್ಕೊಂಡು ಕೆಲವು ಟೈಮಲ್ಲಿ ಜೀಪ್ ನಿಲ್ಸ್ಕೊಂಡು ಜನಗಳನ್ನ ಪಾಸ್ ಮಾಡಿದ್ವಿ. ಬೆಂಕಿಗೆ ಬಿದ್ದಾಗ ಎದೆ ಕೊಟ್ಟು 6 ಜನ ಉಳಿಸಿದ್ದೀನಿ. 6 ಜನ ನೀವು ಬರ್ಕೊಡಿ ಅಂತಲ್ಲ, ನಂದೇ ಬರ್ಕೊಡ್ತೀನಿ ಬನ್ನಿ, ನಂದೇ ಬರ್ಕೊಡ್ತೀನಿ ಬನ್ನಿ. ರೋಡ್ ಸೈಡ್ ಜಾಗ ಬರ್ಕೊಡ್ತೀನಿ. ನಿಮ್ ಜಾಗ ಹಾಕ್ಲೇಬೇಕು ನನಗೆ, ನಿಮ್ಗೆ ಹಾಕ್ಲೇಬೇಕು, ನನ್ ಜಾಗ ಬರ್ಕೊಡ್ತೀನಿ ಬನ್ನಿ. ನಾನ್ ಬರ್ಕೊಡ್ತೀನಿ. ನಿಮಗ್ ಬರ್ಕೊಡ್ತೀನಿ. ನೀವ್ ಹೇಳಿದಲ್ಲ ನಾನು ಬರ್ಕೊಳ್ಳ ಅಂತ ಕೇಳಿರಲ್ಲ, ನಾನೇ ಕೇಳ್ತೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಮ್ಮ ಅಪ್ಪ ನನಗೆ ಚೆನ್ನಾಗಿ ಮಾಡಿದ್ದಾರೆ, ನನಗೂ ಮಾಡಿದ್ದೀನಿ. ಸುಮ್ಮನೆ ಮಾತಾಡ್ತೀನಿ, ನೀವೇ ಮಾತಾಡ್ತೀರಿ, ನೀವು ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಅಲ್ಲೇ ಹೇಳಿದಿರಿ, ನೀವೇನ್ ಮಾತಾಡ್ತಾರೆ ಉತ್ತರ ಕೊಟ್ಟೆ ಕೊಡ್ತೀವಿ.